ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಬಿಗ್ ಬಾಸ್ ಗಿಲ್ಲಿ ನಟ ಇವಾಗ ಸಿನಿಮಾ ಮಾಡ್ತಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ ಸಿನಿಮಾಕ್ಕೆ ಹೀರೋಯಿನ್ ಕಾವ್ಯನೇ ಆಗಬೇಕು ಅನ್ನೋ ಒಂದು ಪ್ರಶ್ನೆನ ಕೇಳ್ತಿದ್ದಾರೆ ಅನ್ನೋ ಮಾತು ಈಗೆಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಅದರ ಬಗ್ಗೆ ನನ್ನ ಈ ಒಂದು ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಬಹುದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯ ಅದ್ಭುತವಾದಂತಹ ಜೋಡಿ, ಆ ಒಂದು ಜೋಡಿ ಇದೀಗ ಸಿನಿಮಾ ಮಾಡಲಿ ಅನ್ನೋದು ಎಲ್ಲರ ಒಂದು ಆಶಯ. ನಮ್ಮ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೂಡ ಅಥವಾ ಗಿಲ್ಲಿ ಫ್ಯಾನ್ಸ್ಗಳು ಕೂಡ ಈ ಒಂದು ಪ್ರಶ್ನೆನ ಹಾಕ್ತಾ ಇದ್ದಾರೆ. ಈ ಒಂದು ಗಿಲ್ಲಿ ಅವರ ಸಿನಿಮಾ ಅಪ್ಡೇಟ್ಸ್ ಎಲ್ಲರಿಗೂ ಕೂಡ ಗೊತ್ತಾದ ಮೇಲೆ, ಸಿನಿಮಾ ಮಾಡ್ತಾ ಇದ್ದಾರೆ ಗಿಲ್ಲಿ ಅನ್ನೋ ಒಂದು ವಿಷಯ ಗೊತ್ತಾದ ಮೇಲೆ, ಆ ಒಂದು ಸಿನಿಮಾದ ಹೀರೋಯಿನ್ ರಿವೀಲ್ ಇನ್ನೂ ಕೂಡ ಆಗಿಲ್ಲ. ಆ ಒಂದು ಹೀರೋಯಿನ್ ರಿವೀಲ್ ಆಗದೇ ಇರುವ ಕಾರಣ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಂಡು ಕಾವ್ಯನೇ ಈ ಒಂದು ಸಿನಿಮಾಗೆ ಅಂದರೆ ಗಿಲ್ಲಿಗೆ ನಟಿಯಾಗಿ ಬರಲಿ ಅನ್ನೋದು ಎಲ್ಲರ ಒಂದು ಆಶಯ ಅಂತಲೇ ಹೇಳಬಹುದು. ಬಿಗ್ ಬಾಸ್ ಶೋವನ್ನು ಮೋಸ್ಟ್ ಆಫ್ ದ ಪೀಪಲ್ಸ್ ನೋಡ್ತಾ ಇದ್ದಿದ್ದೇ ಗಿಲ್ಲಿ ಮತ್ತು ಕಾವ್ಯಗೋಸ್ಕರ. ಅವರ ಹೆಸರಿನ ಮೇಲೆ ಫ್ಯಾನ್ ಪೇಜಸ್ಗಳು ಕೂಡ ನೀವು ನೋಡಿರಬಹುದು. ತುಂಬ ಅಂದರೆ ತುಂಬ ಹೈಪನ್ನು ಕ್ರಿಯೇಟ್ ಮಾಡಿದಂತಹ, ತುಂಬ ಅಂದರೆ ತುಂಬ ಅಟ್ರ್ಯಾಕ್ಟಿವ್ ಜೋಡಿ ಆಗಿತ್ತು ಬಿಗ್ ಬಾಸ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು. ಆ ಒಂದು ಥೀಮನ್ನೇ ಇಟ್ಕೊಂಡು ಈ ಒಂದು ಅಡ್ವೈಸನ್ನು, ಜನರ ಒಂದು ಅಡ್ವೈಸನ್ನು ಆ ಸಿನಿಮಾ ತಂಡದವರು ಬಹಳ ಸಿನ್ಸಿಯರಾಗಿ ಅಥವಾ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ಇಲ್ಲಿ ನನ್ನ ಒಂದು ಮಾತಾಗಿರುತ್ತೆ. ಯಾಕೆ ಈ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಜನರಿಗೆ ಸಿನಿಮಾ ಮಾಡ್ದೇಲೇ ಇಷ್ಟ ಆಗಿರೋ ಜೋಡಿ ಕಾವ್ಯ ಮತ್ತು ಗಿಲ್ಲಿ ಅವರ ಜೋಡಿ. ಈ ಒಂದು ಜೋಡಿನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಆ ಸಿನಿಮಾಗೆ ನೋಡುಗರ ವೀಕ್ಷಣೆ ಜಾಸ್ತಿ ಆಗತ್ತೆ, ವೀಕ್ಷಕರು ಬರ್ತಾರೆ ಆ ಒಂದು ಸಿನಿಮಾ ನೋಡೋಕ್ಕೆ ಅನ್ನೋದು ಒಂದು ಇಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಿನಿಮಾ ಹೇಗೆ ಬರುತ್ತೋ, ಸಿನಿಮಾ ಎಷ್ಟು ಹೈಪ್ ಕ್ರಿಯೇಟ್ ಮಾಡುತ್ತೋ ಅದರ ಬಗ್ಗೆ ಇನ್ನೂ ಕೂಡ ಯಾವುದೇ ಅಪ್ಡೇಟ್ಸ್ ನಮಗೆ ಸಿಕ್ಕಿಲ್ಲ. ಬಟ್ ವೀಕ್ಷಕರ ಒತ್ತಾಯದ ಮೇರೆಗೆ ಕಾವ್ಯ ಮತ್ತು ಗಿಲ್ಲಿ ಅವರ ನಟನೆಯನ್ನು ನೋಡೋಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಬಂದೇ ಬರ್ತಾರೆ ಸಿನಿಮಾ ನೋಡೋಕ್ಕೆ ಅನ್ನೋದು ನನ್ನ ಇಲ್ಲಿ ಒಂದು ಪಾಯಿಂಟ್ ಆಗುತ್ತೆ. ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ತಿಳಿಸಬಹುದು. ತುಂಬ ಅಂದರೆ ತುಂಬ ಸ್ಯಾಂಡಲ್ವುಡ್ನಲ್ಲಿ ನಾವು ಫೇವ್ರೇಟ್ ಜೋಡಿಗಳನ್ನು ನೋಡಿದ್ದೀವಿ. ಅದು ಸಿನಿಮಾ ಮಾಡಿ ಆದ ಮೇಲೆ ಆ ಒಂದು ಜೋಡಿಗೆ ಫ್ಯಾನ್ ಬೇಸಸ್ ಜಾಸ್ತಿ ಆಗಿರೋದು. ಆದರೆ ಸಿನಿಮಾನ ಮಾಡದೆ ಬರೀ ಶೋಗಳಲ್ಲಿ ಆ ಒಂದು ಪೇರನ್ನು, ಆ ಒಂದು ಕ್ಯೂಟ್ನೆಸ್ಸನ್ನು, ಆ ಒಂದು ಬಾಂಡಿಂಗನ್ನು ನೋಡಿ ಈ ಒಂದು ಜೋಡಿ ಸಿನಿಮಾ ಮಾಡಲಿ ಅನ್ನೋದು ಎಲ್ಲರ ಒತ್ತಾಯ ಆಗಿರುತ್ತೆ. ಆ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಆ ಒಂದು ಸಿನಿಮಾ ತಂಡದವರು ಅನ್ನೋದು ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಸಿನಿಮಾಗಳಲ್ಲಿ ಹಲವಾರು ನಟನಟಿಯರಲ್ಲಿ ಕೆಮಿಸ್ಟ್ರಿ ತುಂಬ ಇಂಪಾರ್ಟೆಂಟ್. ಬಟ್ ನಾವೊಂದು ಬಿಗ್ ಬಾಸ್ ಶೋವನ್ನು ನೋಡ್ತಾ ಇರ್ತೀವಿ. ಆ ಒಂದು ಬಿಗ್ ಬಾಸ್ ಶೋ ಅಲ್ಲಿ ಹಲವಾರು ಸೀಸನ್ಸ್ಗಳಲ್ಲಿ ಹಲವಾರು ಜೋಡಿಗಳು ಬಂದು ಹೋಗಿರೋದನ್ನು ನಾವು ನೋಡಿದ್ದೀವಿ. ಬಟ್ ಈ ಒಂದು ಜೋಡಿ ಆ ಒಂದು ಸೀಸನ್ನಲ್ಲಿ ತುಂಬ ಅಂದರೆ ತುಂಬ ಜನರ ಮನಸ್ಸನ್ನು ಗೆದ್ದಂತಹ ಜೋಡಿ ಅಂತಲೇ ಹೇಳ್ಬೋದು. ನೀವು ಈಗಾಗಲೇ ಆ ಒಂದು ಜೋಡಿ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಬಿಗ್ ಬಾಸ್ಗಳಲ್ಲಿ ನೋಡಿರ್ತೀರಿ. ಬಟ್ ಆ ಒಂದು ಕ್ರೇಜ್ ಇದೆಯಲ್ಲ, ಈ ಒಂದು ವ್ಯಕ್ತಿ ಸಿನಿಮಾ ಮಾಡ್ತಾ ಇದ್ದಾರೆ ಗಿಲ್ಲಿ ಅಂತ ಅಂದರೆ ಅವರಿಗೆ ಕಾವ್ಯ ಅವರೇ ಬರಲಿ ಅನ್ನೋದು ಇದೆಯಲ್ಲ. ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವಿಡಿಯೋಸ್ಗಳಲ್ಲಾಗಲಿ ಅಥವಾ ಜನರ ಒಂದು ರಿಯಾಕ್ಟ್ಗಳಲ್ಲಾಗಿ ನೋಡಿರಬಹುದು. ಸಾಕಷ್ಟು ಜನ ರೀ ಕಾವ್ಯನೇ ತಗೊಳ್ಳಿ ಸಿನಿಮಾಗೆ, ಕಾವ್ಯನೇ ನಟಿಯಾಗಲಿ ಅನ್ನೋ ಹೈಪನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೋಡಿದರೆ ನಮಗೆ ಆಶ್ಚರ್ಯ ಆಗೋಗ್ಬಿಡತ್ತೆ. ಅಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ರಿಕ್ವೆಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಅಭಿಮಾನಿಗಳು. ಬಟ್ ಈ ಒಂದು ವಿಷಯವನ್ನು ಆ ಒಂದು ಸಿನಿಮಾ ತಂಡದವರು ಯಾವ ರೀತಿ ತಗೊಳ್ತಾರೋ ಇಲ್ಲೋ ಗೊತ್ತಿಲ್ಲ. ಇನ್ನೂ ಒಂದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಿಟ್ಟಿದ್ದಾರೆ ಅಂತ ಅಂದರೆ, ಈ ಒಂದು ಸಿನಿಮಾದಲ್ಲಿ ಹೀರೋಯಿನ್ ರಿವೀಲ್ ಇನ್ನೂ ಕೂಡ ಮಾಡಿಲ್ಲ. ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ ಆ ಒಂದು ತಂಡ ಅಂತಲೇ ಹೇಳ್ಬೋದು. ಇನ್ನೇನು ಇಷ್ಟೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಜನರಿಗೆ ನಿರಾಶೆಯನ್ನು ಮಾಡಿದ್ರೆ
ಆ ಒಂದು ಮೈನಸ್ ಪಾಯಿಂಟ್ ಆಗಬಹುದು ಆ ಒಂದು ತಂಡಕ್ಕೆ, ಆ ಒಂದು ಸಿನಿಮಾಕ್ಕೆ ಅನ್ನೋದು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಕೂಡ ಬರುತ್ತೆ ಜನರಿಗೆ. ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು ಅನ್ನೋದನ್ನು ತಲೆಯಲ್ಲಿಟ್ಟುಕೊಂಡು ಆ ಒಂದು ತಂಡದವರು ಮಾಡುವಂತಹ ತುಂಬ ಜಾಣ್ಮೆಯಿಂದ ಜನರ ಒಂದು ಮೈಂಡ್ ಸೆಟ್ಟನ್ನು ಅರ್ಥ ಮಾಡಿಕೊಂಡು ಈ ಒಂದು ವಿಷಯದ ಬಗ್ಗೆ ಅವರು ಚಿಂತನೆ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗತ್ತೆ. ಇನ್ ಕೇಸ್ ಕಾವ್ಯ ಅವರು ಈ ಸಿನಿಮಾದಲ್ಲಿ ನಟಿ ಆಗಲ್ಲಪ್ಪ ಅಂತ ಅಂದರೆ, ಅಥವಾ ತೆಗೆದುಕೊಳ್ಳಿಲ್ಲ ಅಂದರೆ ನಟಿಯಾಗಿ ಈ ಒಂದು ತಂಡದವರು, ಆ ಒಂದು ನಟಿಯ ಜಾಗವನ್ನು ತುಂಬ ತೂಕಭರಿತವಾದಂತಹ ವ್ಯಕ್ತಿಯನ್ನೇ ತಗೋಬೇಕಾಗತ್ತೆ. ಒಬ್ಬ ನಟಿಗೆ ಆ ಒಂದು ಗಿಲ್ಲಿ ಅವರಿಗೆ ಅಥವಾ ಕಾವ್ಯ ಅವರನ್ನು ಅಂತಹ ಬಾಂಡಿಂಗ್ ಇರುವಂತಹ ನಟಿಯನ್ನೇ ತೆಗೆದುಕೊಳ್ಳೋದು, ಆರಿಸೋದು ತುಂಬ ಮುಖ್ಯವಾದಂತಹ ಒಂದು ಕೆಲಸ ಆಗಿಬಿಡತ್ತೆ ಆ ಒಂದು ತಂಡದವರಿಗೆ. ಜನ ನೋಡಿ ಕಾವ್ಯ ಅವರು ಇಲ್ಲ ಅಂದರೂ ಪರವಾಗಿಲ್ಲ, ಈ ಒಂದು ನಟಿ ಮತ್ತು ಗಿಲ್ಲಿ ಅವರ ಪೇರ್ ಸಖತ್ತಾಗಿ ವರ್ಕೌಟ್ ಆಗಿದೆ, ಈ ಒಂದು ಸಿನಿಮಾದಲ್ಲಿ ಸಖತ್ತಾಗಿ ಮೂಡ್ ಬಂದಿದೆ ಈ ಒಂದು ಸಿನಿಮಾ ಅನ್ನುವಷ್ಟರ ಲೆವೆಲ್ಗೆ ಒಂದು ಹೀರೋಯಿನನ್ನು ಆಯ್ಕೆ ಮಾಡ್ಕೊಳ್ಳೋದು, ಆರಿಸ್ಕೊಳ್ಳೋದು ಇಲ್ಲಿ ತುಂಬ ಮುಖ್ಯಕರವಾದಂತಹ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಈಗಾಗಲೇ ಜನರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಸಿನಿಮಾಕ್ಕೆ ಕಾವ್ಯನೇ ಹೀರೋಯಿನ್ ಆಗಬೇಕು ಅಂತ. ಬಟ್ ಕಾವ್ಯ ಅವರು ಒಪ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ತಂಡದವರು ಕಾವ್ಯ ಅವರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ, ಆಪರ್ಚುನಿಟಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಆ ಒಂದು ಸಿನಿಮಾದಲ್ಲಿ ಗಿಲ್ಲಿ ಪೇರ್ಗೆ ತುಂಬ ವಿಶೇಷವಾದ ಬೇಡಿಕೆಗಳನ್ನು ಇಲ್ಲಿ ಜನ ಇಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಆ ಒಂದು ಸಿನಿಮಾ ತಂಡದವರು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತಹ ವಿಷಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ಎನಿವೇಸ್, ಇನ್ನೇನು ಅಪ್ಡೇಟ್ ಸಿಕ್ಕಿದೆ, ಸಿನಿಮಾದ ಮುಹೂರ್ತ ಶುರುವಾಗಿದೆ. ಕ್ಯಾರೆಕ್ಟರ್ಸ್ಗಳು ಯಾವ್ಯಾವ ಇರುತ್ತೆ ಅನ್ನೋದನ್ನು ಇವಾಗ ಮುಂದಿನ ದಿನಗಳಲ್ಲಿ ರಿವೀಲ್ ಮಾಡ್ತಾನೆ ಹೋಗ್ತಾರೆ. ಆದಷ್ಟು ಈ ಒಂದು ಸಿನಿಮಾದಲ್ಲಿ ಕಾವ್ಯ ಅವರು ಇರಲಿ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಯಾಕಂದರೆ ಜನರ ವಿಚಾರಣೆ, ಜನರ ಒಂದು ಆಶಯಕ್ಕೆ ತಕ್ಕಂತೆ ಸಿನಿಮಾ ಮಾಡೋದು ತುಂಬ ಮುಖ್ಯ ಆಗತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ಅಂತ. ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನಿಮಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ, ಜನರಿಗೆ ಏನು ಬೇಕು ಅದನ್ನು ಕೊಡೋದು ಒಬ್ಬ ನಟನ ಕರ್ತವ್ಯ ಅಲ್ವಾ. ಒಬ್ಬ ವ್ಯಕ್ತಿಯನ್ನು ಜನರು ಗೆಲ್ಲಿಸಿದ್ದಾರೆ ಅಂದರೆ ಜನರಿಗೋಸ್ಕರ ಅವನು ಏನು ಮಾಡ್ತಾನೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಜನರಿಗೋಸ್ಕರ, ಜನರ ಆಶಯದಂತೆ ಕಾವ್ಯ ಅವರೇ ನಟಿಯಾಗಿ ಬರಲಿ ಈ ಒಂದು ಸಿನಿಮಾಗೆ ಅಂತ ಗಿಲ್ಲಿಯವರು ಹೇಳ್ಬೋದು ಅನ್ನೋ ಒಂದಿಷ್ಟು ಟಾಕ್ಸ್ ಇದೆ. ಆದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇ ಆದರೂ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ, ಏನು ಕೇಳ್ತಾ ಇದ್ದಾರೆ, ಏನು ನಿರೀಕ್ಷಿಸ್ತಾ ಇದ್ದಾರೆ ಅದರ ಬಗ್ಗೆ ಯೋಚನೆ ಮಾಡಲಿ ಗಿಲ್ಲಿಯವರು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.